ನಿನ್ನ ಮಗಳು ನಿನಗೆ ಮಗಳಾಗಿ ಸಿಗೋದಿಲ್ಲ, ಸೊಸೆಯಾಗಿ ಬರ್ತಾಳೆ. ಇನ್ನೂ ಅಳ್ಬೇಕಾ? ಅದು ಶಾಂತ, ನಾವೇನಿಲ್ಲಿ ಕನ್ಯಾದಾನ ಮಾಡ್ತಾ ಇದ್ದೀವ? ಅದಕ್ಕಿನ್ನೂ ಸಾಕಷ್ಟು ಸಮಯ ಇದೆ. ಈಗ ನಾವು ಒಂದು ಕನ್ಯೆಯನ್ನ ನಮ್ಮ ಮನೆಗೆ ಸ್ವೀಕಾರ ಮಾಡ್ತಾ ಇದ್ದೀವಿ. ಗಂಡು ಮಗನ ತಾಯಿಯಾಗಿ ನೀನು ಸಂತೋಷ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಅದು ಬಿಟ್ಟು ಹೀಗೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರೆ ಹೇಗೆ? ಸಂತೋಷ, ತುಂಬಾ ಸಂತೋಷ ಆಗ್ತಾ ಇದೆ. ಕನ್ಯಾ ದಾನ ಮಾಡಿದಷ್ಟೇ ಸಂತೋಷ. ಕನ್ಯಾ ಸ್ವೀಕರಿಸಿದಷ್ಟು. ನಾನು ನಿಮ್ಗಾಗ್ಲೇ ಹೇಳಿದ್ನಲ್ಲ, ಇವಳಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ ಅಂತ. ಓ, ಕಾಣು ಕಾಣು ಕಾಣು. ಅಂತರ್ಪಟವನ್ನು ಸರಿಸಿ. ಅಯ್ಯೋ ದುರ್ವಿಧಿ, ಕೈಯಲ್ಲಿದ್ದಿದ್ದು ಫೋಟೋ ಮಿಸ್ ಆಯಿತು. ಅದು ಮತ್ತೆ ಸಿಕ್ತು ಅನ್ನೋ ಖುಷಿಲಿ ಕವರ್ ತೆಗೆದು ನೋಡಿದ್ರೆ ಅದರಲ್ಲೇನಿದೆ, ಮಣ್ಣಂಗೆ ಗಟ್ಟಿ. ಛೇ, ಫೋಟೋ ತಗೊಂಡು ಕವರ್ ಮಾತ್ರ ಬಿಟ್ಟು ಹೋಗಿದ್ದಾನೆ. ಅಲ್ಲ, ಆ ಫೋಟೋ ಇಟ್ಕೊಂಡು ಅವನೇನು ಮಾಡ್ತಾನೆ? ಆ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಅದು ಸರಿ, ಈ ನನ್ನ ಮಗ ಊರಲ್ಲಿ ಇರಲ್ಲ ಅಂತ ಹೇಳಿದ್ನಲ್ಲ, ಅವನೇ ಫೋನ್ ಮಾಡ್ತಾ ಇದ್ದಾನೆ. ಬ್ರೋ, ಫೋಟೋ ಬಂತು ಬ್ರೋ. ಓ ಹೌದಾ, ನಿಮ್ಮ ಅಸಿಸ್ಟೆಂಟ್ ಹೋಗಿ ಸ್ಟುಡಿಯೋ ಓಪನ್ ಮಾಡಿ ಫೋಟೋ ಕಳ್ಸಿದ್ನಾ? ಬ್ರೋ, ತುಂಬ ಎಮರ್ಜೆನ್ಸಿ ಇತ್ತು. ಹಾಂ, ಓಕೆ, ಈಗಲೇ ಫೋನ್ ಪೇ ಮಾಡ್ತೀನಿ. ಪಾಪ, ಒಳ್ಳೆ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾನೆ. 1,000 ಹೆಚ್ಚಿಗೆನೇ ಮಾಡ್ತೀನಿ. ಕರ್ಣ ವೈಭವ್, ಮುಂದೆ ಇರೋದು ಮಾರಿ ಹಬ್ಬ. ವೈಭವ್, ಕರ್ಣ, ಸೌಂದರ್ಯ, 3 ಜನ 3 ದಿಕ್ಕಿಗೆ ದಿಕ್ಕಾಪಾಲಾಗಿ ಹೋಗ್ತಾರೆ. ಸೌಂದರ್ಯ, ಐ ಪಿಟಿ ಯು. ಅನ್ಯಾಯವಾಗಿ ಇವರಿಬ್ಬರ ಮಧ್ಯೆ ನೀನು ಸಿಕ್ಕಾಕೋಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ಪೂಜೆ ಮಾಡಿ ಅಕ್ಷತೆ ತಗೊಳ್ಳಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ.
ಮಾಂಗಲ್ಯವನ್ನ ಗುರು ಹಿರಿಯರ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಬನ್ನಿ. ಬಿಡಿ, ನಾನೇ ಹೋಗ್ತೀನಿ. ಆಶೀರ್ವಾದ ಮಾಡಿ. ಖಂಡಿತ ಮಾಡ್ತೀನಮ್ಮ. ವೈಭವ್ ಯಾರು? ನಮ್ಮನೆ ಹುಡುಗ, ನಮ್ಮ ಮನೆ ಮಗ ಇದ್ದ ಹಾಗೆ. ಸಂತೋಷ. ನಿಮ್ಮ ಆಶೀರ್ವಾದ ಅವನ ಮೇಲೆ ಯಾವಾಗ್ಲೂ ಇರ್ಬೇಕು. ತುಂಬಾ ದೊಡ್ಡ ಮನಸ್ಸಮ್ಮ ನಿಮ್ದು. ಅಮ್ಮ, ಯಾಕೆ ಸಪ್ಪಗಿದ್ದೀರಾ? ಏನಿಲ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ. ಹುಡುಕ್ರೆ, ಈಗ ಮತ್ತೇನಾದ್ರೂ ಬೇಕಿತ್ತ? ಒಂದು 10 ತೆಂಗಿನಕಾಯಿ ತುರ್ಕೊಡ್ತೀಯಾ? ಆಗ್ಬಹುದು. ನಮ್ ಕರುಣನೆಲ್ಲರೂ ನೋಡಿದ್ರ? ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಸರ್ವ ಪಾಪಾಕಂ ಪ್ರಣದೋಷ ದಿವಾಕರಂ. ಅಣ್ಣನ ಆತರ ನೋಡ್ತಿದ್ಯಾ? ನೀನ್ ಆತರ ನೋಡಿದ್ರೆ ತಾಳಿ ಕಟ್ಟಿದ್ದಾಗಲೇ ಫಸ್ಟ್ ನೈಟ್ ಬಂದು ಫಸ್ಟ್ ಮಾಡ್ಕೊಂತೀರ ಅನಿಸ್ತಿದೆ. ಸ್ವಲ್ಪ ನಾಚಿಕೆ ಆಗಲ್ವೇನೆ? ಸ್ವಲ್ಪ ಇಟ್ಕೋ, ಮದ್ವೆ ಆಗೋ ತನಕ. ಇದೆಲ್ಲ ಕಾಪಿ ಗಿಪಿ ಕೊಡ್ತಿರ್ಬೇಕು, ಹೋಗಿ ನೋಡಿ. ಇಲ್ಲ, ನಾನು ನೋಡ್ದೆ, ಅವಳು ಕಾಣಿಸ್ತಾ ಇಲ್ಲ ರೀ. ಕಲ್ಬ್ರಮ್ಮ, ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಇಲ್ಲೇ ಎಲ್ಲ ಇರ್ತಾಳೆ ನೋಡಿ, ಅದಕ್ಕೆ ಯಾಕಷ್ಟು ಗಾಬರಿ ಪಡ್ಕೊತಿದ್ದೀರಿ? ಅಲ್ಲ ಅಣ್ಣ, ನಾನು ಇಡೀ ದೇವಸ್ಥಾನ ಎಲ್ಲ ಸುತ್ತಾಡ್ ಬಂದೆ, ಅವಳು ಸುಳಿವೇ ಇಲ್ಲ. ಸುಳಿವಿಲ್ಲ ಅಂದ್ರೆ ಎಂತದೆ ಅದು? ಸರಿಯಾಗಿ ನೋಡೆ ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾಕಮ್ಮ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಅವಳೇನ್ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊಟ್ಟೋದ್ಲ? ನೀನ್ ಸುಮ್ನೆ ಕಡ್ಡಿನ ಗುಡ್ಡ ಮಾಡ್ತಿದ್ಯಾ, ಸ್ವಲ್ಪ ಸುಮ್ನಿರು. ಅಮ್ಮ ಆದ್ಮೇಲೆ ಆತಂಕ ಇದ್ದೇ ಇರ್ತದೆ, ನೀ ಸುಮ್ನಿರ. ಎಂತದಾರ ತರಕ್ ಹೊರಗಡೆ ಹೋಗಿದ್ದಾಳ ಅಂತ? ಇಲ್ಲ ಅಣ್ಣ, ಹಾಗೇನಾದ್ರೂ ಹೋಗೋ ಆಗಿದ್ರೆ ನಮ್ಗೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ತಿದ್ಲು ಅಲ್ವಾ? ಅಮ್ಮ ನಿಜ ಹೇಳು, ನೀನ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ಯಾ? ಅಕ್ಕಂಗೆ ಏನಾದ್ರು ಬೈದ್ಯಾ? ಸುಳ್ಳು, ನೀನೇನೋ ಅವಳಗ್ ಬೈದಿರ್ತೀಯ, ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಎಲ್ಲ ಹೊರಗಡೆ ಹೋಗಿರ್ತಾಳೆ. ತಲಹಡ್ಡೆ, ಸುಮ್ಮನೆ ಇರೋ. ಅಮ್ಮ ಯಾಕೋ ಅವಳು ಸುಮ್ನೆ ಬೈತಾಳೆ? ಎಷ್ಟೊತ್ತಿಂದ ಕಾಣ್ತಿರ್ಬೇಕಲ್ಪನಾ? ಸುಮಾರು ಅರ್ಧ ಗಂಟೆಯಿಂದ ರೀ. ಅರ್ಧ ಗಂಟೆಯಿಂದ ಕಾಣಿಸ್ತಿಲ್ವಾ? ಇಷ್ಟೇನಾದ್ರೂ ತರಕ್ ಹೋದ್ಲಾ ಅಂತ? ಅದನ್ನ ಬೆಳಗ್ಗೆ ತಂದಲ್ಲ ರೀ. ಯಶೋದ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ?
ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗಲ್ವಾ ಅವಳು ಎಲ್ಲಿದ್ದಾಳೆ ಅಂತ. ಏಯ್, ನಿಮ್ಮ ಅಕ್ಕನಿಗೆ ಒಂದು ಫೋನ್ ಮಾಡ. ಸ್ವಿಚ್ ಆಫ್ ಬರ್ತಿದೆ. ಇನ್ನೊಂದ್ಸರ್ತಿ ಟ್ರೈ ಮಾಡೋ. ಎಷ್ಟು ಸತಿ ಮಾಡಿದ್ರೆ ಸ್ವಿಚ್ ಆಫ್. ಇನ್ನೆಷ್ಟೊತ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋದು. ಬನ್ರಿ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕೋಣ. ಹೌದು, ಎಲ್ಲರೂ ಹೋಗಿ ಎಲ್ಲ ಕಡೆ ಹುಡುಕಿ. ನಾನು ಸ್ವಲ್ಪ ಇಲ್ಲಿ ಕೆಲಸ ನೋಡ್ಕೊತೀನಿ. ಲೇ ಕಾರ್ತಿಕ, ನೀನ್ ನನ್ನ ಜೊತೆ ಬರ. ಕರುಣಂಗೇನಾದ್ರೂ ಪ್ರಜ್ಞೆ ಬಂದ್ಬಿಟ್ರೆ ಏನಮ್ಮ ಮಾಡೋದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ನೀನು. ಅವಳಿಗೆ 1 ಗಂಟೆ ಕಾಲ ಪ್ರಜ್ಞೆ ಬರ್ದೇ ಇರಂಗೆ ಮಾಡಿದ್ದೀನಿ, ಗೊತ್ತಾಯ್ತಾ? ಬಾಯಿ ಮುಚ್ಕೊಂಡು ಕೂತ್ಕೊ, ಯಾರಿಗೂ ಡೌಟ್ ಬರ್ದೇ ಇರಂಗೆ. ಏನಾಯ್ತು? ಏನಾದ್ರೂ ಟೆನ್ಷನ್ನಾ? ಅಲ್ಲ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನದು ಗುಸ್ಗುಸು ಪಿಸ್ಪಿಸು? ಪೂಜೆ ನಡೀತಾ ಇದೆ ಅಲ್ವಾ ಇಲ್ಲಿ? ಏನ್ ಸಮಸ್ಯೆ ನಿಮ್ದು? ಅಯ್ಯೋ, ಅದೇ ಏನೂ ಇಲ್ಲ. ನಿಮ್ಮ ಬೀಗ್ತಿ ಕೇಳ್ತಾ ಇದ್ದಾರೆ. ಹೊಸ ಜನ, ಹೊಸ ಸಂಬಂಧ, ಮಗಳ ಭವಿಷ್ಯ ಏನೋ ಅಂತ ಹೇಳಿ ಆತಂಕ ಪಡ್ತಿದ್ದಾರೆ ಅಲ್ವಮ್ಮ? ಅಯ್ಯೋ, ಈ ಥರ ಆತಂಕ ಎಲ್ಲ ಯಾಕೆ? ಇಷ್ಟರವರೆಗೂ ಸೌಂದರ್ಯ ನಿಮ್ಮ ಮಗಳು, ಇನ್ಮೇಲೆ ನನ್ನ ಮಗಳು. ಕಾಂತ, ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳೋರು. ಹಾಗೇನಿಲ್ಲ, ಹೆಣ್ಣಿದ್ದವ್ರಿಗೆಲ್ರಿಗೂ ಇದ್ದಿದ್ದೆ ತಾನೇ ಆತಂಕ. ನಾವು ಹೆಣ್ಣು ಹೆತ್ತೋರೆ, ಘಟಕರಲ್ಲ. ಕೂತ್ಕೊಮ್ಮ. स्वाहान् पुष्पान् भवते पुष्पमालिकानि समर्पयामि धूपं समर्पयामि. ಒಂದು ಇಂಜೆಕ್ಷನ್ ತರಕ್ಕೆ ಇಷ್ಟೊತ್ತ? ಎಲ್ಲ ಹಾಳಾಗ್ಬಿಟ್ರಿ ನನ್ನ ಮಕ್ಕಳು. ಓರಮಂಗಳ ನಿರಾಜನಂ ಸಂದರ್ಶಯಾಮಿ ಹೇಮಸಂಕಟನಾಥಾಯ ಶ್ರೀನಾಥಾಯ ಮಂಗಳಂ. ಯಾರದ್ರಿ ಅದು ಫೋನ್ ರಿಂಗ್ ಆಗ್ತಿರೋದು? ಸೈಲೆಂಟ್ ಹಾಕೋಬಾರ್ದಾ? ಸೈಲೆಂಟ್ ಹಾಕೊಳ್ಳಿ ಫೋನ್. ಏನ್ ಜನಗಳಪ್ಪ, ಪೂಜೆ ನಡೀತಾ ಇಲ್ವಾ ಇಲ್ಲಿ? ಇಲ್ಲ ಅಪ್ಪ, ಎಲ್ಲೂ ಕಾಣಿಸ್ತಿಲ್ಲ. ಕೆಲಸ ಮಾಡು, ನೀನ್ ಈ ಕಡೆ ನೋಡು, ನಾವಿಬ್ರು ಈ ಕಡೆ ಹೋಗ್ತೀವಿ. ಸರಿ. ಯಶೋದವ್ರೆ, ಏನಾದ್ರೂ ಸುಳ್ಳು ಸಿಕ್ತಾ?
ಇಲ್ಲ ಕಲ್ಪನಾ ಅವ್ರೆ, ಮೂಲೆಯಲ್ಲಿ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ನನ್ನಿದೆ ಹುಡ್ಕೋತಾ ಇದೆ. ಹೆದರ್ಕೋಬೇಡಿ, ಏನೂ ಆಗೋದಿಲ್ಲ. ಅವಳು ವಾಪಸ್ ಬರ್ತಾಳೆ. ಆ ನಂಬಿಕೆ ಎಲ್ಲ ಇದ್ದೆ, ಆದ್ರೆ ನನಗೀಗ ಆ ಧೈರ್ಯ ಇಲ್ಲ ಕಲ್ಪನಾ. ಒಂದ್ ವೇಳೆ ಮನ್ಸ್ ಕೆಡಿಸ್ಕೊಂಡು ಮನೆಗೇನಾದ್ರೂ ಹೊಟ್ಟೋದ್ಲ ಅಂತ. ಅಲ್ಲೂ ಇಲ್ವಂತೆ ಯಶೋಧ ಅವ್ರೆ, ನಾನು ಆಗ್ಲೇ ಅತ್ತೆಗೆ ಫೋನ್ ಮಾಡಿ ವಿಚಾರಿಸ್ಕೊಂಡೆ. ಅವರು ಈ ವಿಷಯ ಕೇಳಿ ತುಂಬಾ ಗಾಬರಿ ಪಟ್ಕೊಂಡ್ರು. ಇದೇನ್ ಹುಡುಗಾಟ ಅಂತ. ಅಲ್ಲ, ನಮ್ಗೆ ಎಂತ ಕೇಡ್ಗಾಲ ಬಂತು ನೋಡಿ. ಅವಳ ವೈಭವ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ ವಿಷಯ ಗೊತ್ತಾದಾಗ್ಲೂ ನಂಗೆ ಇಷ್ಟೊಂದು ಆತಂಕ ಆಗಿರ್ಲಿಲ್ಲ. ಮದ್ವೆ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳೆಲ್ಲ ಋಣಾನು ಬಂದ ಅಂತ ನನಗ್ ನಾನೇ ಧೈರ್ಯ ತಂದ್ಕೊಂಡಿದ್ದೆ. ಯಶೋದಮ್ಮ, ಎಂತ ಹೇಳ್ತಿದ್ದೀರ ನೀವು? ಕರ್ಣಂಗೆ ವೈಭವ್ಗೆ ಮದುವೆ ಆಯ್ತಾ? ವೈಭವ್ ಕರ್ಣಂಗೆ ತಾಳಿ ಕಟ್ಟಿದಾನ? ಹೌದು ರೀ, ಆದ್ರೆ ಅದೊಂದು ಆಕಸ್ಮಿಕ. ಅವತ್ತೇನಾಯ್ತಂದ್ರೆ, ಏನಪ್ಪ ದೊಡ್ಡ ಮನುಷ್ಯ, ಎಲ್ಲಿಂದ ಪಿಕಪ್ ಮಾಡಿದೆ ಇವಳನ್ನ? ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ಯಪ್ಪ? ನಾವು ಮರ್ಯಾದಸ್ಥ ಕುಟುಂಬದವರು, ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡಿ ಸರ್. ನೀವು ಇವರಿಬ್ಬರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ಇವರಿಬ್ರು ಮದ್ವೆ ಸರ್. ಏನ್ ಸರ್ ನೀವು ಹೇಳ್ತಾ ಇರೋದು? ಈ ಮದ್ವೆನ ಸೀರಿಯಲ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ತರ ನಾಟಕದ ಮದ್ವೆ ಅಂತ ಅನ್ಕೋಬೇಕು. ಆ ಕ್ಷಣಕ್ಕೆ ನೋಡೋರ್ ಕಣ್ ಮುಂದೆ ತಾಳಿ ಕಟ್ಸ್ಕೊಳ್ಳೋದು, ಆಮೇಲೆ ಅದನ್ನ ತೆಗೆದು ಯಾವ್ದಾದ್ರು ದೇವಸ್ಥಾನ ಹುಂಡಿಗೆ ಹಾಕ್ಬಿಡೋದು. ಅಲ್ಲ, ಇಷ್ಟೆಲ್ಲ ನಡೆದ್ರು ನನಗೆ ನಂದಗೋಪಾಲನಿಗೆ ಯಾಕೆ ಹೇಳಲಿಲ್ಲ? ನಿಮ್ಮ ಹೆಂಗಸರು ಏನ್ ಬೇಕಾದ್ರೂ ಗುಟ್ಟು ಮುಚ್ಚಿಡ್ಬೋದು ಅಂತನಾ? ಯಾಕೆ ಮುಚ್ಚಿಟ್ರಿ? ನಾನ್ ಸತ್ತು ಹೋಗ್ತೀನಿ ಅಂತ ಹೆದರ್ಕೊಂಡು ಅರವಿಂದಣ್ಣ. ಮೊದಲೇ ಹಾರ್ಟ್ ಪೇಷಂಟ್ ನಾನು. ಇಂಥ ಅತಂತ್ರ ಸ್ಥಿತಿಯಲ್ಲಿ ನನ್ನ ಮಕ್ಕಳ ಮದುವೆ ಆಗ್ಬೇಕಾದ ಸಂದರ್ಭ ಬಂತು ಅಂದ್ರೆ ಎಂತ ಗಟ್ಟಿ ಗುಂಡ್ಗೆ ಇರೋನಾದ್ರೂ ಅಲ್ಲಾಡ್ ಹೋಗ್ತಾನೆ ಅರವಿಂದಣ್ಣ. ಇನ್ನ ಅಂತ ತಡ್ಕೋತೀನ? ಯಶೋಧ, ನೀನ್ ಸರಿಯಾಗೆ ಮಾಡಿದ್ಯಾ ಕಣೆ, ಸರಿಯಾಗೆ ಮಾಡಿದ್ಯಾ. ರೀ, ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ.